ಬರೆದಿರುವಂತಹ ಅದ್ಭುತವಾದ ಚಿತ್ರಗಳನ್ನು ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ನೀವು ಆ ಕಡೆ ಹೋದರೆ ಚಿತ್ರಕಲಾ ಪ್ರದರ್ಶನ ಒಂದ್ಸತಿ ಭೇಟಿ ಕೊಡಿ. ಆ ಪ್ರದರ್ಶನವನ್ನು ನೀವು ನೋಡಿದ್ರೆ ಕ್ಯಾಮರಾಮೆನ್ಗಳ ಕಲೆಗಾರಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮ್ಗೆ ಅರ್ಥ ಆಗುತ್ತೆ. ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಬ್ಬ ಫೋಟೋಗ್ರಾಫರ್ ಅಂದರೆ ಬರೀ ಫೋಟೋಗ್ರಾಫರ್ ಅಲ್ಲ, ಅವನೊಬ್ಬ ಕಲಾವಿದ ಆಗಿರ್ತಾನೆ, ಅವನೊಬ್ಬ ತಂತ್ರಜ್ಞ ಆಗಿರ್ತಾನೆ, ಮತ್ತು ಒಬ್ಬ ಇತಿಹಾಸಕಾರ ಕೂಡ ಆಗಿರ್ತಾನೆ. ಅವರ ನೆನಪಿನಲ್ಲಿ ಇವತ್ತು ನಾವು ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ನಡೆಸ್ತಾ ಇದ್ದೇವೆ. ಈ ವೇದಿಕೆಯ ಮೇಲೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಮಿತ್ರ ಕೃಷ್ಣ ಅವರಿದ್ದಾರೆ. ಕೋಲಾರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರು, ನನ್ನ ಮಾರ್ಗದರ್ಶಕರು ಆದಂತಹ ತಾಲೂಕು ಸಂಘದ ಅಧ್ಯಕ್ಷರಾದಂತಹ ಸ್ಪಂದನ ರಂಗನಾಥ್ ಅವರಿದ್ದಾರೆ. ನನಗೆ ಕೋಲಾರದಲ್ಲಿ ಈ ರೀತಿಯ ಕಾರ್ಯಕ್ರಮವನ್ನು ಫೋಟೋಗ್ರಾಫರ್ಸ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ. ನಾನು ಇವತ್ತು ಮೊದಲನೇ ಬಾರಿಗೆ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೇನೆ. ನಮ್ಮ ಕೃಷ್ಣ ಅವರು ಮತ್ತು ಗೋಪಣ್ಣ ಫೋನ್ ಮಾಡಿ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದರು. ಬಂದಮೇಲೆ ಭಾಳ ಖುಷಿ ಆಯಿತು. ಯಾಕೆ ಅಂತಂದರೆ ಛಾಯಾಗ್ರಾಹಕರು ಈ ರೀತಿಯಲ್ಲಿ ಸಂಘಟಿತರಾಗಿದ್ದಾರೆ ಅನ್ನೋದು ಅತ್ಯಂತ ಮೆಚ್ಚುಗೆಯ ಒಂದು ಸಂಗತಿ. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ವಿಶೇಷವಾದಂಥ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಟೆಕ್ನಾಲಜಿ ಬೆಳೀತಾ ಇದೆ. ನಾನು ಇಲ್ಲಿ ಕೋಲಾರವಾಡಿ ಮತ್ತು ಕೋಲಾರ ಪತ್ರಿಕೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಇಲ್ಲೊಂದು 3-4 ಜನ ಸೀನಿಯರ್ ಫೋಟೋಗ್ರಾಫರ್ಸ್ ಇದ್ದರು. ಅವರು ಒಂದು ಫೋಟೋ ತಗೊಂಡ್ರೆ ಅದನ್ನು ಬೆಂಗಳೂರಿಗೆ ತಗೊಂಡೋಗ್ಬೇಕು. ಬೆಂಗಳೂರಿಗೆ ತಗೊಂಡೋಗಿ ಫ್ಲಾಟ್ ಮಾಡಿಸ್ಕೋಬೇಕು. ನರಸಿಂಹಮೂರ್ತಿಗಳು 200 ರೂಪಾಯಿ ನಮ್ಮ ಸಂಪಾದಕರಾಗಿದ್ದರು. ದಿವಂಗತ ನರಸಿಂಹಮೂರ್ತಿ ಅವರು ಕೋಲಾರವಾಡಿ ಒಂದು 200 ರೂಪಾಯಿ ಕೊಟ್ಬಿಟ್ಟು ಒಂದು ಫೋಟೋ ಬ್ಲಾಕ್ ಮಾಡಿಸ್ಕೊಬಾರೋ ಅಂತ ಹೇಳು. ಅದು ಮೆಜೆಸ್ಟಿಕಲ್ಲಿ ಯಾವುದೋ ಒಂದು ಅಂಗಡಿ ಅಲ್ಲಿ ಕೊಟ್ಟರೆ ಒಂದು 2 ಗಂಟೆ ಬಿಟ್ಕೊಂಡು ಬಾರಪ್ಪ ಅಂತ ಹೇಳು. 200 ರೂಪಾಯಿನಲ್ಲಿ 100 ರೂಪಾಯಿ ಅಂಗಡಿ ಕೊಟ್ಟು ಉಳಿದಿನಲ್ಲಿ ಊಟ ಮಾಡಿ ಒಂದು ಪಿಕ್ಚರ್ ನೋಡ್ಕೊಂಡು ಬರೋಷ್ಟರಲ್ಲಿ ಅವನು ಬ್ಲ್ಯಾಕ್ ರೆಡಿ ಮಾಡ್ತಾ ಇದ್ದ. ಅದರಿಂದಲೂ ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ತಾ ಇದ್ದ. ಅದಾದಮೇಲೆ ನಾನು ವಿಜಯ ಕರ್ನಾಟಕ ಸೇರಿಕೊಂಡೆ 2007 ರಲ್ಲಿ.